ಒಂದು ದಟ್ಟವಾದ ಅಡವಿಯ ಮಧ್ಯದಲ್ಲಿ ಒಂದು ನದಿ ಇತ್ತು. ಆ ನದಿಗೆ ಹೊಸದಾಗಿ ಒಂದು ಆಮೆ ಬಂದಿತ್ತು. ಆ ನದಿ ತೀರದಲ್ಲಿ ಒಂದು ಮರದಲ್ಲಿ ಗೂಡು ಕಟ್ಕೊಂಡು ಒಂದು ಕಾಗೆ ವಾಸ ಮಾಡ್ತಾ ಇತ್ತು. ಆಮೆ ಕಾಗೆ ಇಬ್ರು ಸ್ವಲ್ಪ ದಿನಗಳಲ್ಲೇ ಒಳ್ಳೆ ಸ್ನೇಹಿತರಾದ್ರು. ಅಡವಿಲಿರುವ ಎಲ್ಲಾ ಪ್ರಾಣಿಗಳು ಅವರ ಸ್ನೇಹವನ್ನು ನೋಡಿ ಸ್ನೇಹಿತರಂದ್ರೆ ಹೀಗೆ ಇರ್ಬೇಕು, ಯಾವಾಗ್ಲೂ ಒಟ್ಟಿಗೆನೆ ಇರ್ತಿದ್ದಾರೆ, ಒಟ್ಟಿಗೆನೆ ಎಲ್ಲಾನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಹೀಗಿರುವಾಗ ಒಂದಿನ ಆಮೆ ಆ ನದಿಯನ್ನು ಬಿಟ್ಟು ಬೇರೆ ನದಿಗೆ ಹೋಗ್ಬೇಕು ಅಂತ ಅಂದ್ಕೊಳ್ತು. ಅದು ಅಂದ್ಕೊಂಡ ತಕ್ಷಣ ಅಲ್ಲಿಂದ ಹೊರಟೋಯ್ತು. ಆವಾಗ ಅದನ್ನು ಗಮನಿಸಿದ ಕಾಗೆ ಆಮೆಯ ಹತ್ರ, ಮಿತ್ರಮ್ಮ, ಎಲ್ಲಿಗೆ ಹೋಗ್ತಾ ಇದೀಯ ನೀನು? ನನ್ನ ಹತ್ರ ಹೇಳ್ದೆ ಹಾಗಂತ ಕೇಳಿತು. ಮಿತ್ರಮ್ಮ, ಏನ್ ಹೇಳ ಕೇಳ್ತೀಯ? ಇಲ್ಲಿ ಬಂದಾಗ್ಲಿಂದ ಒಂದ್ ಮೀನಿಗೂ ನನಗೂ ಸರಿ ಹೋಗ್ತಾ ಇಲ್ಲ. ಅದು ಕೂಡ ತೊಂದ್ರೆ ತಾಳಕ್ಕಾಗ್ತಿಲ್ಲ. ಅದಕ್ಕೆ ಬೇರೆ ನದಿಗೆ ನಾನು ಹೋಗ್ತಾ ಇದ್ದೀನಿ ಹಾಗಂತ ಹೇಳಿತು. ತನ್ನ ಸ್ನೇಹಿತನಿಗೆ ತೊಂದರೆ ಕೊಟ್ಟ ಆ ಮೀನಿನ ಮೇಲೆ ಕಾಗೆಗೆ ತುಂಬಾನು ಕೋಪ ಬಂತು. ಆಮೆ ಬೇರೊಂದು ನದಿಗೆ ಹೋಗ್ಬಿಡ್ತು. ಕಾಗೆ ಕೂಡ ಆ ನದಿಯ ಹತ್ರನೇ ಹೋಗಿ ಅಲ್ಲಿ ಗೂಡನ್ನ ಕಟ್ಕೊಂಡು ವಾಸ ಮಾಡ್ತಾ ಇತ್ತು. ಆದ್ರೆ ಕೆಲವು ದಿನಗಳ ನಂತರ ಆ ನದಿಯಲ್ಲಿ ವಾಸ ಮಾಡೋದು ಕೂಡ ಇಷ್ಟ ಇಲ್ಲದೆ ಆಮೆ ಅಲ್ಲಿಂದ ಬೇರೆ ನದಿಗೆ ಹೋಗ್ತಿತ್ತು. ಅರೆ ಮಿತ್ರಮ್ಮ, ಇಲ್ಲಿ ಏನಾಯ್ತು? ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ಏನೋ ಅಂತ ಹೇಳೋದು ಮಿತ್ರಮ್ಮ, ಈ ನದಿಯಲ್ಲಿರುವ ಬಾತುಕೋಳಿಗೂ ನನಗೂ ಸರಿ ಹೋಗ್ತಾನೆ ಇಲ್ಲ. ಅದಕ್ಕೆ ನಾನು ಇಲ್ಲಿಂದ ಬೇರೆ ಎಲ್ಗಾದ್ರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವಾಗ್ಲೂ ಸುಮ್ಮನೆನಾದ್ರೂ ಬಿಲ್ಡಪ್ ಕೊಡ್ತಾನೆ ಇರುತ್ತೆ ಹಾಗಂತ ಹೇಳಿತು. ಈ ಸಲ ಕಾಗೆಗೆ ಬಾತುಕೋಳಿಯ ಮೇಲೆ ತುಂಬಾನು ಕೋಪ ಬಂತು. ಆಮೆ ಬೇರೆ ಒಂದು ನದಿಗೆ ಹೋಗ್ಬಿಡ್ತು. ಆವಾಗ ಕಾಗೆ ಕೂಡ ಮಿತ್ರಮ್ಮನನ್ನು ಬಿಟ್ಟು ಇರಕ್ಕಾಗದೆ ಅದನ್ನು ಅಲ್ಲೇ ಇರುವ ಮರದ ಮೇಲೆ ಗೂಡನ್ನ ಕಟ್ಕೊಳ್ತು. ಆದ್ರೆ ಆಮೆ ಆ ನದಿಯಲ್ಲೂ ಸುಮಾರು ದಿನ ಇಲ್ಲ. ಅಲ್ಲಿಂದಾನು ಬೇರೆ ಜಾಗಕ್ಕೆ ಹೋಗ್ತಾ ಇತ್ತು. ಅದನ್ನು ನೋಡಿದ ಕಾಗೆ, ಅಯ್ಯೋ ಮಿತ್ರಮ್ಮ, ಇಲ್ಲೇನಾಯ್ತು? ಯಾಕೆ ನೀನ್ ಬೇರೆ ಎಲ್ಲಿಗೂ ಹೋಗ್ತಾ ಇದೀಯಾ ಹಾಗಂತ ಕೇಳಿತು ಕಾಗೆ. ಏನ್ ಹೇಳೋದು, ಈ ನದಿಯಲ್ಲಿರುವ ಒಂದು ಜಿಗಣೆಗೂ ನನಗೂ ಸರಿ ಹೋಗ್ತಾ ಇಲ್ಲ, ತೊಂದರೆ ಕೊಡ್ತಾ ಇದೆ ನನಗೆ ಹಾಗಂತ ಹೇಳಿತು ಆಮೆ. ಆಮೇಲೆ ಅಲ್ಲಿಂದ ಹೊರಟೋಯ್ತು. ಆದ್ರೆ ಈ ಸಲ ಕಾಗೆಗೆ ಕೋಪ ಬಂದಿದ್ದು ಜಿಗ್ನೆ ಮೇಲೆಲ್ಲ ಆಮೆ ಮೇಲೆ. ಅದು ಅಲ್ಲಿಂದ ಅದರ ಗೂಡನ್ನ ಬದಲಾಯಿಸ್ಕೊಳ್ಳಿಲ್ಲ. ಆದ್ರಿಂದ ಕಾಗೆ ಮೇಲೆ ಆಮೆಗೆ ಕೋಪ ಬಂತು. ಮಿತ್ರಮ್ಮ, ನಾನು ಎಲ್ಲೋದ್ರೂ ನೀನು ಅಲ್ಲಿಗೆ ಬರ್ತಾ ಇದ್ದೆ, ಇವತ್ತು ಯಾಕೆ ಬರ್ಲಿಲ್ಲ ಹಾಗಂತ ಕೇಳಿತು ಆಮೆ. ಇಲ್ಲಿ ನೋಡ್ ಮಿತ್ರಮ್ಮ, ಈ ನದಿಯಲ್ಲಾದ್ರೂ ಸ್ವಲ್ಪ ದಿನ ನಿನ್ನ ವಾಸ ಮಾಡ್ತೀನಿ ಅಂತ ಹೇಳೋ, ಆವಾಗ ಬೇಕಾದ್ರೆ ನಾನ್ ಕೂಡ ನಿನ್ ಜೊತೆನೆ ಇಲ್ಲೇ ವಾಸ ಮಾಡ್ತೀನಿ ಹಾಗಂತ ಹೇಳಿತು. ಆದ್ರೆ ಆಮೆ ಅಲ್ಲೂ ಸುಮಾರು ದಿನ ವಾಸ ಮಾಡ್ಲೇ ಇಲ್ಲ. ಆವಾಗ ಕಾಗೆ ನಗಾಡ್ತಾ ಇತ್ತು. ಯಾಕೆ ಮಿತ್ರಮ್ಮ, ಈ ಸಲ ಈ ನದಿಯಲ್ಲಿರುವ ಹಾವುಗೂ ನಿನಗೂ ಸರಿ ಹೋಗ್ತಾ ಇಲ್ವಾ ಹಾಗಂತ ಕೇಳಿತು. ಹೌದು, ಆದ್ರೆ ಆ ವಿಷಯ ನಿನಗೆ ಗೊತ್ತು ಹಾಗಂತ ಆಶ್ಚರ್ಯಪಟ್ಟಿತ್ತು ಆಮೆ. ಇಲ್ಲಿ ನೋಡ್ ಮಿತ್ರಮ್ಮ, ನಾವ್ ಎಲ್ಲಿ ಹೋದ್ರು ನಮಗೆ ಇಷ್ಟ ಇಲ್ಲದೆ ಇರೋರು, ನಮಗೆ ತೊಂದರೆ ಕೊಡೋರು ಇದ್ದೇ ಇರ್ತಾರೆ. ಅಂಥವ್ರನ್ನ ನಾವು ದೂರ ಇಟ್ಬಿಡ್ಬೇಕು. ಅದನ್ ಬಿಟ್ಬಿಟ್ಟು ಒಂದೊಂದ್ಸಲನೂ ವಾಸ ಮಾಡುವ ಜಾಗನ ಬದಲಾಯಿಸ್ಕೊಳ್ಬಾರ್ದು. ಇಲ್ಲ, ನಮ್ಮ ಒಳ್ಳೆ ಗುಣದಿಂದ, ನಮ್ಮ ಬುದ್ಧಿವಂತಿಕೆಯಿಂದ ಅವರನ್ನ ಕೂಡ ನಾವು ಸ್ನೇಹಿತರಾಗಿ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ನೀನು 10 ಜಾಗ ಬದಲಾಯಿಸಿದ್ರು ನಿನಗೆ ಯಾವಾಗ್ಲೂ ನೆಮ್ಮದಿಯಿಂದಿರಕ್ಕಾಗಲ್ಲ ಹಾಗಂತ ಹೇಳಿತು ಕಾಗೆ. ಕಾಗೆ ಹೇಳಿದನ್ನ ಕೇಳಿ ಆಮೆಗೆ ಬುದ್ಧಿ ಬಂತು. ನನ್ನ ಹತ್ರ ಏನ್ ಕೊರತೆ ಇದೆ ಅಂತ ನೀನ್ ಹೇಳಿದ್ದಕ್ಕೆ ಧನ್ಯವಾದ. ನೀನ್ ಹೇಳಿದಾಗ್ಲೇ ನನ್ನ ಹತ್ರ ಇರೋ ಕೊರತೆ ನನಗರ್ಥ ಆಗಿದ್ದು. ಇನ್ ಯಾವಾಗ್ಲೂ ಈ ನದಿ ಬಿಟ್ಟು ನಾನು ಎಲ್ಗೂ ಹೋಗಲ್ಲ ಹಾಗಂತ ಹೇಳಿತು ಆಮೆ. ತನ್ನ ಸ್ನೇಹಿತನಲ್ಲಿ ಬಂದಿರುವ ಬದಲಾವಣೆ ನೋಡಿ ಕಾಗೆ ಸಂತೋಷಪಟ್ಟಿತು. ಆ ದಿನದಿಂದ ಅವರಿಬ್ರು ಒಂದೇ ಜಾಗದಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು.